ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 631 ಪಾಯಿಂಟ್ಸ್ ಡೌನ್ ಆಗಿ 60,115ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 187 ಪಾಯಿಂಟ್ಸ್ ಡೌನ್ ಆಗಿ 17,914ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 568 ಪಾಯಿಂಟ್ಸ್ ಡೌನ್ ಆಗಿ 42,014ನಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 2,110 ಕ್ರೋಸ್ ಸೆಲ್ ಮಾಡಿದ್ರೆ ಡಿಐಸು 1,806 ಕ್ರೋಸ್ ಬೈ ಮಾಡಿದ್ದಾರೆ. ಇವತ್ತು ಇಷ್ಟೊಂದು ಮಾರ್ಕೆಟ್ ಏನಕ್ಕೆ ಫಾಲ್ ಆಗಿದೆ ಅಂತ ಕ್ವಶನ್ ನಿಮ್ಗೆ ಇರ್ತಾ ಇದ್ರೆ ಅದು ಅರ್ಥ ಆಗಬೇಕಂದ್ರೆ ರೀಸೆಂಟಾಗಿ ಮಾರ್ಕೆಟ್ ರ್ಯಾಲಿ ಆದಮೇಲೆ ಅದರ ರಿಲೇಟೆಡ್ ಆಗಿ ಇನ್ನೊಂದ್ಸಲಿ ನಿಮಗೆ ಜ್ಞಾಪಕ ಮಾಡ್ತೀನಿ. ಬಿಕಾಸ್ ಅದರ ರಿಲೇಟೆಡ್ ಆಗಿ ಇವತ್ತು ನಮಗೊಂದು ಇಂಪಾರ್ಟೆಂಟ್ ಇವೆಂಟ್ ನಡೀತಿದೆ. ಆ ಅಪ್ಡೇಟಿಂದಾನೇ ಮಾರ್ಕೆಟ್ ಫಾಲ್ ಆಗಿದೆ. ಸೊ ಆ್ಯಕ್ಚುಲಿ ಮಾರ್ಕೆಟ್ ಈ ರೀಸೆಂಟ್ ಟೈಮ್ಸಲ್ಲಿ ಮಾರ್ಕೆಟ್ ಏನಕ್ಕೆ ರ್ಯಾಲಿ ಆಯಿತು? ISM ಸರ್ವಿಸ್ ಡೇಟಾ ಅಪ್ಡೇಟ್ ಆಗಿದೆ ಅಲ್ವಾ, ಅದು 50% ಬಿಲೋ ಫಾಲ್ ಆಗಿದೆ. ತುಂಬ ಟೈಮ್ ಬ್ಯಾಕು ನಾವು ನೋಡಿದ್ರೆ 2009 ಟೈಮಲ್ಲಾದರೂ 2020 ಆ ಟೈಮಲ್ಲೂ ಯಾವಾಗಾದರೂ 50% ಅಂದರೆ ಬಿಲೋ ISM ಸರ್ವಿಸ್ ಡೇಟಾ ಫಾಲ್ ಆಗತ್ತಲ್ವ, ದೆನ್ ಆ ಟೈಮಲ್ಲಿ ಫೆಡ್ ಅವರು ಅಗ್ರೆಸಿವ್ ಆಗಿ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಿಲ್ಲ. ಅಂಡ್ ಅದರ ಜೊತೆಗೆ ವೀಕ್ಲಿ ಜಾಬ್ಸ್ ಡೇಟಾನಲ್ಲೂ ವೇಜಸ್ಸನ್ನು ಲೈಕ್ ಈ ಸ್ಯಾಲ್ರೀಸನ್ನು ಬೆಳೆಯೋದಕ್ಕೆ ಹೋಗಿ ಡೌನ್ ಸೈಡ್ಗೆ ಫಾಲ್ ಆಗ್ತಾ ಇರೋ ಕಾರಣವಾಗಿ ಸ್ಯಾಲ್ರೀಸ್ ಫಾಲ್ ಆಗ್ತಾ ಇರೋದು, ವೀಕ್ಲಿ ಸ್ಯಾಲ್ರೀಸ್ ಫಾಲ್ ಆಗ್ತಾ ಇರೋದು ಅಂಡ್ ISM ಸರ್ವಿಸ್ ಡೇಟಾನು ಫಾಲ್ ಆಗ್ತಾ ಇರೋದು ಇದು ಇಂಪಾರ್ಟೆಂಟ್. ಬಿಕಾಸ್ US ಎಕಾನಮಿ ಇದು ಸರ್ವಿಸಸ್ ಫೋಕಸ್ಡ್ ಎಕಾನಮಿ. ಆ ಥರ ಇರೋ ಎಕಾನಮಿ ಸರ್ವಿಸಸ್ ಡೇಟಾ ಅಷ್ಟೊಂದು ಫಾಲ್ ಆಗ್ತಿರೋ ಕಾರಣವಾಗಿ ಇದು ಪ್ಲಸ್ ಎಂಪ್ಲಾಯ್ಮೆಂಟ್ ಡೇಟಾನು ವೀಕ್ ಆಗ್ತಾ ಇರೋದು, ಇವೆರಡು ನೆಗೆಟಿವ್ ಪಾಯಿಂಟ್ಸಿಂದಾನೆ ಅಪ್ಕಮಿಂಗ್ ಟೈಮ್ಸಲ್ಲಿ ಫೆಡ್ ಅವರು ಭಾರಿ ಮೊತ್ತದಲ್ಲಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅನ್ನೋದು ಪಾಸಿಟಿವ್ ಹೋಪ್. ಸೊ ಅಗೈನ್ ಮೆನ್ಷನ್ ಮಾಡ್ತಿದ್ದೀನಿ, ಜಸ್ಟ್ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಬಿಕಾಸ್ ಎಕಾನಮಿ ವೀಕ್ ಆಗಿದೆ, ISM ಸರ್ವಿಸ್ ಡೇಟಾನು ಲೋನಲ್ಲಿದೆ, ಸ್ಯಾಲ್ರೀಸನ್ನು ಫಾಲ್ ಆಗ್ತಿದೆ. ಅದರಿಂದ ಎಕಾನಮಿ ಇಂಪ್ಯಾಕ್ಟ್ ಆಗಿರೋ ಥರ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅನ್ನೋ ಹೋಪಿಂದಾನೆ ಸ್ಟಾಕ್ ಮಾರ್ಕೆಟು ಅಷ್ಟೊಂದು ಭಾರಿಯಾಗಿ ರ್ಯಾಲಿ ಆಗಿದೆ. ಈ ಥರ ಬೆಳೆದಿರೋಂಥ ಮಾರ್ಕೆಟು ಅದಾದಮೇಲೆ ಮಾರ್ಕೆಟ್ನ ನಾವು ಪಾಸಿಟಿವ್ ಆಗಿ ನೋಡಬೇಕನ್ನೋ ಕ್ವಶನ್ ಮಾರ್ಕ್ಗೆ ರಿಲೇಟೆಡ್ ಆಗಿ ನಿನ್ನೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ. ಈವನ್ ಮಾರ್ಕೆಟ್ ರ್ಯಾಲಿ ಆಗ್ತಿದ್ರು 17,250 to 350 ಈ 100 ಪಾಯಿಂಟ್ ಝೋನ್ವರೆಗೂ ಪ್ರಾಬಬಿಲಿಟಿ ಇರ್ಬೋದೇನೋ, ಬಟ್ ಬಿಲೋ 18,350 ಮಾರ್ಕೆಟ್ನ ನಾನಂತೂ ಬೇರಿಷಾಗ ನೋಡ್ತಿದ್ದೆ ಅಂತ ಹೇಳಿದ್ದೀನಿ. ಬಿಕಾಸ್ 18,350 ಅಬೋವ್ ಮಾರ್ಕೆಟ್ನ ರ್ಯಾಲಿ ಶಾರ್ಟ್ ಕವರಿಂಗ್ ನಡೆಯೋದಕ್ಕೆ ಪಾಸಿಬಿಲಿಟಿ ಇದೆ. ಬಿಕಾಸ್ ಮಲ್ಟಿಪಲ್ ಟೈಮ್ಸು ರೀಸೆಂಟ್ ಟೈಮ್ಸಲ್ಲಿ 18,300 ರೇಂಜ್ಗೆ ಬಂದು ಪ್ರತಿ ಸಲಿನೂ ಮಾರ್ಕೆಟ್ನಲ್ಲಿ ಸೆಲ್ ಆಫ್ ಬರ್ತಿದೆ. ಅದರಿಂದ ಆ ರೇಂಜ್ಗೆ ಬಿಟ್ಟು ಮೇಲೆ ಹೋಗಲ್ಲ ಅನ್ನೋ ಥರ ಕಾಲ್ ರೈಟರ್ಸು ಅಲ್ಲಿ ರೈಟ್ ಮಾಡ್ತಿರೋಂಥ ಕಾಂಟ್ರಾಕ್ಟ್ಸು 18,350 ಅಬೋವ್ ಹೋದ್ರೇ ಅನ್ವೈಂಡ್ ಆಗುತ್ತೋ ಅನ್ನೋ ಎಕ್ಸ್ಪೆಕ್ಟೇಷನ್ಸಿಂದಾನೇ ಬಿಲೋ 18,350 ಬೇರಿಶ್ ವ್ಯೂನಲ್ಲಿ ಇದ್ದೀನಿ ಅಂತ ಮೆನ್ಷನ್ ಮಾಡಿದ್ದೀನಿ. ಆದರೆ ಇವತ್ತಿನ ಫಾಲ್ಗೆ ರೀಸನ್ ಪ್ರೈಸ್ ಆ್ಯಕ್ಷನ್ ಅಲ್ಲ, ಲೈಕ್ ರೆಸಿಸ್ಟೆಂಟ್ ಹತ್ರ ರಿಜೆಕ್ಟ್ ಆಗಿದೆ ಆ್ಯಂಡ್ ಇಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಆಗಿದೆ ಅಂತ ಅಲ್ಲ. ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ US ಫೆಡ್ ಚೇರ್ಮನ್ ಆಗಿರುವಂಥ ಪವಲ್ ಅವರು ಇವತ್ತು ಮೀಟಿಂಗ್ನ ಕಂಡಕ್ಟ್ ಮಾಡ್ತಾರೆ ಅನ್ನೋ ಥರ ಬರ್ತಿರೋಂಥ ಅಪ್ಡೇಟ್ಸು. ಅವರು ಮೀಟಿಂಗ್ ಕಂಡಕ್ಟ್ ಮಾಡ್ತಿದ್ದಾರೆ ಅಂದರೆ ಮಾರ್ಕೆಟ್ ಏನಕ್ಕೆ ಕರೆಕ್ಟ್ ಆಗಿದೆ ಇದು ಅರ್ಥ ಮಾಡ್ಕೋಬೇಕಂದ್ರೆ ರೀಸೆಂಟಾಗಿ ಫೆಡ್ ಮೀಟಿಂಗ್ಸಲ್ಲಿ ಫೆಡ್ ಚೇರ್ಮನ್ ಅವರು ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅನ್ನೋದು ನಾವು ಜ್ಞಾಪಕ ಮಾಡ್ಕೋಬೇಕು. ಡಿಸೆಂಬರಲ್ಲಿ ನಡೆದಿರುವಂಥ ಫೆಡ್ ಮೀಟಿಂಗ್ಸಲ್ಲಿ ಫೆಡ್ ಮಿನಿಟ್ಸ್ ಮೀಟಿಂಗ್ ಅಪ್ಡೇಟ್ ಬಂದಿದೆ ಅಲ್ವಾ, ಇಲ್ಲಿಂದ ಸ್ವಲ್ಪ ಡೇಸ್ ಬ್ಯಾಕು ಆ ಅಪ್ಡೇಟಲ್ಲಿ ನಮಗೆ ಕ್ಲಿಯರ್ ಆಗಿ ಫೆಡ್ ಮೆಂಬರ್ಸ್ ಮಾತಾಡ್ಕೊಂಡಿರುವಂಥ ಮಾತು ನಾವು ನೋಡಿದ್ರೆ ಅರ್ಥ ಆಗತ್ತೆ. ಫೆಡ್ ಅವರು ಬಡ್ಡಿ ರೇಟ್ಗಳ ಬಗ್ಗೆ ಮಾರ್ಕೆಟ್ ಪ್ರೈಸಿಂಗು ತುಂಬ ವೀಕ್ ಆಗಿದೆ ಅಂತ. ಮಾರ್ಕೆಟ್ ಪ್ರೈಸಿಂಗ್ ಅಂದರೆ ಫೆಡ್ ಅವರು ಅಪ್ಕಮಿಂಗ್ ಟೈಮ್ಸಲ್ಲಿ ಎಲ್ಲಿವರೆಗೂ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ಕೋಬೋದು ಅಂತ ಗೆಸ್ ಅನ್ನೋದು ಮೀನಿಂಗ್. ಇದು ಮಾರ್ಕೆಟ್ ಮಾಡ್ತಾ ಇರುತ್ತೆ. ಇದು ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸಿಂಗ್ ಪ್ರಕಾರ ನೋಡಿದ್ರೆ 5% ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಫೆಡ್ ಅವರು ಅಲ್ಲಿವರೆಗೆ ತಗೊಂಡು ಹೋಗ್ತಾರೆ ಅನ್ನೋ ಥರ ಮಾರ್ಕೆಟ್ ಪ್ರೈಸಿಂಗ್ ಇತ್ತು. ಅಂಡ್ ಫೆಡ್ ಅವರು ಭಾವಿಸಿದ್ದನು ಡಿಸೆಂಬರ್ ಮೀಟಿಂಗ್ನಲ್ಲಿ ಅವರು ಮಾರ್ಕೆಟ್ ಟೂ ಮಚ್ ಲಿಬರಲ್ ಆಗಿದೆ, ಲೈಕ್ ಅಷ್ಟೊಂದು ಬಡ್ಡಿ ರೇಟ್ಗಳು ಜಾಸ್ತಿ ಇರಲ್ವಾ ಅನ್ನೋ ಅಂತ. ಅಂಡ್ ಫೆಡ್ ಅವರನ್ನು ಭಾರಿ ಮೊತ್ತದಲ್ಲಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅನ್ನೋ ಥರ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ನಮ್ಮ ಮೇಲೆ ಇಟ್ಕೊಂಡಿರೋಂಥ ಕಾರಣವಾಗಿ ಅದು ಪ್ರೆಷರ್ನ ಕ್ರಿಯೇಟ್ ಮಾಡುತ್ತೆ. ಅಂಡ್ ಮಾರ್ಕೆಟ್ಸ್ ಈ ಥರ ರ್ಯಾಲಿ ಆಗ್ತಾ ಲೈಕ್ ಫೆಡ್ ಅವರು ದೊಡ್ಡದಾಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅನ್ನೋ ಒಂದು ಪಾಸಿಟಿವ್ ಹೋಪ್ಸಿಂದ ಲೈಕ್ ಮಾರ್ಕೆಟ್ ಪ್ರೈಸು ತುಂಬ ನ್ಯೂಟ್ರಲ್ ಟು ಲೀನಿಯೆಂಟ್ ಆಗಿರ್ತಾ ಇರೋ ಕಾರಣವಾಗಿ ಅವ್ರ ಮೇಲೆ ಇನ್ನೂ ಪ್ರೆಷರ್ ಕ್ರಿಯೇಟ್ ಆಗತ್ತೆ. ಅಂಡ್ ಅವ್ರು ಅಂದ್ಕೊಂಡಿರೋದು ಅವ್ರು ಫ್ರೀಯಾಗಿ ಮಾಡೋಕ್ಕಾಗಲ್ಲ ಅನ್ನೋ ಥರ. ಅದರಿಂದ ಕ್ಲಿಯರಾಗಿ ಜ್ಞಾಪಕ ಇಟ್ಕೊಳ್ಳಿ, ನಾವು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಬೇಕಂತ ಅನ್ಕೊತಿದ್ದೀವಿ. ಇವನ್ ಎಕಾನಮಿ ಇಂಪ್ಯಾಕ್ಟ್ ಆದ್ರೂ ಇನ್ಫ್ಲೇಷನ್ನ 2%ಗೆ ತಗೊಂಬರ್ಬೇಕನ್ನೋ ಥರ ಏಮಿಂದಾನೆ ನಾವು ರೀಸೆಂಟು ಫೆಡ್ ಮಿನಿಟ್ಸಲ್ಲಿ ನಮ್ಗೆ ಅಪ್ಡೇಟ್ ಆಗಿದೆ ಅಲ್ವಾ. ಅದರಿಂದ ಈ ರೀಸೆಂಟ್ ರ್ಯಾಲಿ ಆದಮೇಲೆ ಲೈಕ್ ಎಕಾನಮಿ ವೀಕ್ ಆಗಿದೆ, ಫೆಡ್ ಅವರು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಲ್ವೇನೋ ಅಂತ ಪಾಸಿಟಿವ್ ಇಂದ ಮಾರ್ಕೆಟ್ ರ್ಯಾಲಿ ಆಗ್ತಾ ಇದ್ರೆ ಇಮಿಡಿಯೇಟ್ ಆಗಿ ಫೆಡ್ ಅವರು ಮೀಟಿಂಗ್ನ ಕಂಡಕ್ಟ್ ಮಾಡ್ತಾ ಇರೋದು. ಮತ್ತೆ ಫೆಡ್ ಅವರು ಬಂದು ನೀವು ತಪ್ಪು ಮಾಡ್ತಿದ್ದೀರಾ, ಅಷ್ಟೊಂದು ಪಾಸಿಟಿವ್ ಇಂದ ಥಿಂಕ್ ಮಾಡಬೇಡಿ, ನಾವು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತೀವಿ ಅನ್ನೋ ಥರ 1 or 2 ಇವೆಂಟ್ಸ್ ನಾವು ನೋಡಿ ನಾವು ಬಡ್ಡಿ ರೇಟ್ಗಳ ಬಗ್ಗೆ
ಹಿಂದಕ್ಕೆ ಹೋಗ್ತೀವಿ ಅನ್ನೋ ಥರ ಥಿಂಕ್ ಮಾಡಬೇಡಿ ಅನ್ನೋ ಥರ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾರಾ, ಅಥವಾ ಅಗೈನ್ ಮಾರ್ಕೆಟ್ ಪ್ರೈಸಿಂಗ್ನ ಪುಷ್ ಬ್ಯಾಕ್ ಮಾಡ್ತಾ ಬಡ್ಡಿ ರೇಟ್ಗಳು ಖಂಡಿತವಾಗ್ಲೂ ಬೆಳೆಯುತ್ತೆ ಅನ್ನೋ ಥರ ಹಾಕಿ ಸ್ಟೇಟ್ಮೆಂಟ್ಸು, ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅನ್ನೋಂಥ ಅನ್ಸರ್ಟನಿಟಿ ಮಾರ್ಕೆಟಲ್ಲಿ ಇವತ್ತು ಇಷ್ಟೊಂದು ಸೆಲ್ ಆಫ್ಗೆ ಮೈನ್ ರೀಸನ್. ಐ ಹೋಪ್ ನಿಮಗೆ ಈ ಥೀಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ಇದು ನಾವು ತುಂಬ ಟೈಮ್ ಬ್ಯಾಕಿಂದ ಕನೆಕ್ಟ್ ಮಾಡಿದ್ರೆ ನಮ್ಗೆ ಈಗ ಏನಕ್ಕೆ ಫಾಲ್ ಆಗಿದೆ ಅಂತ ಅರ್ಥ ಆಗುತ್ತೆ. ಡಿಸೆಂಬರಲ್ಲಿ ನಡೆದಿರುವಂಥ ಮೀಟಿಂಗ್ ರಿಲೇಟೆಡ್ ಆಗಿ ಮಿನಿಟ್ಸ್ ಮೀಟಿಂಗ್ ಅಪ್ಡೇಟ್ ಆಗಿದೆ ಅಲ್ವಾ, ಇದು ಟೋಟಲ್ ಫೆಡ್ ಮೆಂಬರ್ಸ್ ಎಲ್ಲರೂ ಮಾರ್ಕೆಟ್ ನಮ್ಮ ಹತ್ರದಿಂದ ಲೂಸ್ ಪಾಲಿಸಿ ಡಿಸಿಷನ್ ಎಕ್ಸ್ಪೆಕ್ಟ್ ಮಾಡ್ತಿದೆ, ಎಕಾನಮಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಅದರಿಂದ ದೊಡ್ಡದಾಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ ಅನ್ನೋದು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಇದೆ. ಆದರೆ ಆ ಥರ ನಡೆಯೋ ಕಾರಣವಾಗಿ ನಮ್ಮ ಮೇಲೆ ಪ್ರೆಷರ್ ಇನ್ನೂ ಇನ್ಫ್ಲೇಷನ್ ಕಂಟ್ರೋಲ್ ಆಗಲ್ಲ. ಅದರಿಂದ ನಾವು ಹೇಗಾದರೂ ಸರಿ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ನಾವು ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡಬೇಕನ್ನೋ ಥರ ಅದರ ಮೇಲೆ ನಾವು ಫೋಕಸ್ಸು ನಮ್ಮ ಇನ್ಫ್ಲೇಷನ್ ಮೇಲೆ ಇರಬೇಕನ್ನೋ ಥರ ಫೆಡ್ ಅವರು ಮಾತಾಡ್ತಾ ಇರೋದು. ಅದಾದಮೇಲೆ ಅಗೈನ್ ಎಕಾನಮಿ ಇಂಪ್ಯಾಕ್ಟು ಈ ಥರ ನೆಗೆಟಿವ್ ಆಗಿ ಇಂಪ್ಯಾಕ್ಟು ISM ಸರ್ವಿಸಸ್ ಡೇಟಾ ಆ್ಯಂಡ್ ಎಕಾನಮಿ ರಿಲೇಟೆಡ್ ಆಗಿ ಸ್ಯಾಲರೀಸ್ ಡೇಟಾನು ವೀಕ್ ಆಗಿ ಬರ್ತಾ ಇರೋದು. ಅದಾದಮೇಲೆ ಮಾರ್ಕೆಟ್ ರ್ಯಾಲಿ ಆಗ್ತಾ ಇರೋದು ಕಾರಣವಾಗಿ ಅಗೈನ್ ಫೆಡ್ ಅವರು ನೀವು ಹೀಗೆ ಮತ್ತೆ ಥಿಂಕ್ ಮಾಡ್ತಿದ್ರೆ ಮಾರ್ಕೆಟ್ ಪ್ರೆಸೆಂಟು ಕರೆಕ್ಟಾಗಿಲ್ಲ, ಮೇಯ್ನ್ ಇನ್ಫ್ಲೇಷನ್ ಮೇಲೆ ನಾವು ಫೋಕಸ್ ಮಾಡ್ತಿದ್ದೀವಿ, ಎಕಾನಮಿ ಇಂಪ್ಯಾಕ್ಟ್ ಆದರೂ ಪರವಾಗಿಲ್ಲ, ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾರೇನೋ ಅಂತ ಫೆಡ್ ಚೇರ್ಮನ್ ಒಂದು ಮೀಟಿಂಗ್ ಇದೆ ಅಂತ ಅಪ್ಡೇಟ್ಸ್ ಅಲ್ವಾ. ಅದಾದಮೇಲಿಂದ SGX ನಿಫ್ಟಿ ತುಂಬ ಪಾಸಿಟಿವ್ನಲ್ಲಿ ಟ್ರೇಡ್ ಆಗ್ತಿತ್ತು, ಅದೂ ಫಾಲ್ ಆಗೋದು ಸ್ಟಾರ್ಟ್ ಆಗಿದೆ. ಈಗ ಮಾರ್ಕೆಟ್ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್, ಇವತ್ತಿನ ಇವೆಂಟ್ ವೆರಿ ಬಿಗ್ ಇವೆಂಟ್ ಅಂತಲೇ ಅನ್ಕೊಬೇಕು. ಒಂದು ವೇಳೆ ಫರ್ದರ್ ಆಗಿ ಫೆಡ್ ಅವರು ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ರೆ ಆಲ್ರೆಡಿ ಮಾರ್ಕೆಟ್ ಅದನ್ನು ಪ್ರೈಸಿಂಗ್ ಮಾಡಿದೆ, ನೆಗೆಟಿವ್ ಆಗಿರುತ್ತೆ ಅಂತ ಅಂದ್ಕೊಂಡಿದೆ. ಬಟ್ ಅದು ಎಷ್ಟು ನೆಗೆಟಿವ್ ಆಗಿರುತ್ತೆ ಅನ್ನೋದು ನೋಡ್ಕೋಬೇಕು. ಸೊ ಇಷ್ಟೊಂದು ಫಾಲ್ ಪ್ರೀವಿಯಸ್ಲಿ ಇರೋವಂಥ ಫಾಲ್ ಆಗ್ತಿರೋದ್ರೂ ಕಾನ್ಸೆಪ್ಟ್ ಇದು ಅರ್ಥ ಮಾಡ್ಕೊಳ್ಳಿ. ಯಾವಾಗಾದರೂ ಇಷ್ಟೊಂದು ಫಾಲ್ ಆದಮೇಲೆ ಈವನ್ ನೆಗೆಟಿವ್ ಸ್ಟೇಟ್ಮೆಂಟ್ ಬರ್ತಿದ್ರು ಆ ಸ್ಟೇಟ್ಮೆಂಟ್ಸ್ ಕಾರಣವಾಗಿ SGX ನಿಫ್ಟಿ ಆ್ಯಂಡ್ ಮಾರ್ಕೆಟ್ ಓಪನಿಂಗು ಬಿಗ್ ಗ್ಯಾಪ್ ಡೌನ್ ಇದ್ರೇ ಆ ಗ್ಯಾಪ್ ಡೌನ್ ಟ್ರೇಡ್ನ ಸ್ಟ್ರೈಟ್ ಅವೇ ಟ್ರೇಡ್ ಮಾಡಬೇಡಿ. ಫಸ್ಟ್ 30 ಮಿನಿಟ್ಸ್ವರೆಗೂ ಮಾರ್ಕೆಟ್ನ ಬಿಟ್ಬಿಡಿ. ಆ್ಯಂಡ್ ಓಪನಿಂಗಿಂದನೂ ಫರ್ದರ್ ಆಗಿ ಲೋವರ್ ಸೈಡ್ ಹೋಗ್ತಾ ಇದ್ರೆ ಸಪೋರ್ಟ್ನ ಬ್ರೇಕ್ ಮಾಡಿದಾಗ್ಲೇ ಟ್ರೇಡ್ ಪ್ಲಾನ್ ಮಾಡಿ. ಆದರೆ ಪ್ರೀವಿಯಸ್ ಡೇ ಬಿಗ್ ಫಾಲ್ ಅದೂ ಆಂಟಿಸಿಪೇಷನ್ ನ್ಯೂಸು ನೆಗೆಟಿವ್ ಆಗಿರುತ್ತಲ್ವ, ಫೆಡ್ ಚೇರ್ಮನ್ಸು ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡ್ತಾರಂತ ಆಲ್ರೆಡಿ ಅದು ಇನ್ಕ್ಲೂಡ್ ಆಗಿದೆ. ಆ್ಯಂಡ್ ಆ ನೆಗೆಟಿವ್ ಸ್ಟೇಟ್ಮೆಂಟ್ಸು ಫರ್ದರ್ ಆಗಿ ಮಾರ್ಕೆಟ್ನ ಗ್ಯಾಪ್ ಡೌನ್ ಆದಾಗ ಇನ್ನು ಸ್ಟೀಮ್ ಇನ್ನೂ ಜಾಸ್ತಿ ಲೆಫ್ಟ್ ಆಗಿ ಇರಲ್ಲ. ಅದರಿಂದ ಕನ್ಫರ್ಮೇಷನ್ಗೋಸ್ಕರ ಫಸ್ಟ್ 30 ಮಿನಿಟ್ಸ್ ಮಾರ್ಕೆಟ್ಗೆ ಬಿಟ್ಬಿಡಿ. ಅದಾದಮೇಲೆ ಇರೋಂಥ ಪ್ರೈಸ್ ಆ್ಯಕ್ಷನ್ ನಾವು ನೋಡಿ ನಾವು ಆ್ಯಕ್ಷನ್ ತಗೋಬೋದು. ಬೆಟರ್ ಆ್ಯಂಡ್ ಪರ್ಸ್ನಲಿ ನನ್ನ ಒಪಿನಿಯನ್ ಅಂತೂ ಇವತ್ತೊಂದು ಡೇ ಆದರೂ ಫೆಡ್ ಚೇರ್ಮನ್ ಅವರು ಅನ್ಕೊಂಡಿರೋಂಥ ನೆಗೆಟಿವ್ ಸ್ಟೇಟ್ಮೆಂಟ್ ಮಾಡಿಲ್ಲ ಅಂದರೆ ಯಾವ ಸೆಲ್ ಆಫ್ ಆದರೆ ಸಿವಿಯರ್ ಆಗಿ ಇವತ್ತು ನಮಗೆ ಕಾಣಿಸಿದೆ ಅಲ್ವಾ, ಎಕ್ಸಾಕ್ಟ್ಲಿ ಆಪೋಸಿಟ್ ವೇನಲ್ಲಿ ನಮಗೆ ಅಪ್ಸೈಡ್ ಮೂವ್ ಇರೋದಕ್ಕೂ ಪಾಸಿಬಿಲಿಟಿ ಇದೆ. ಸೊ ಅದರಿಂದ ಇವತ್ತಿನ ಡೇನಲ್ಲಿ ಫೆಡ್ ಚೇರ್ಮನ್ ಒಂದು ಅಪ್ಡೇಟ್ಸ್ ಮಾತಾಡ್ತಿದ್ದಾರಲ್ವ, ಅಗೈನ್ ಮಾರ್ಕೆಟ್ ಪ್ರೈಸಿಂಗ್ ಬಗ್ಗೆ ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಮೇಲೆ ಒಂದು ಬಿಗ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡತ್ತೆ ಅನ್ನೋ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ಅವರು ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಿದ್ರು ಅದು ನಾನು ನಿಮಗೆ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇರ್ ಟ್ರೇಡರ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ಈ ಅಪ್ಡೇಟ್ಸ್ನ ನೀವು ಪಡೆಯಬಹುದು. ಆ್ಯಂಡ್ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ನಿಮಗೆ ವ್ಯಾಲ್ಯುಬಲ್ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು 17,850, ಅದರ ಬಿಲೋ 17,770 ಆ್ಯಂಡ್ ಅಪ್ಸೈಡು 17,950, ಅದರ ಅಬೋವ್ 18,020. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಡೌನ್ ಸೈಡು 41,620, ಅದರ ಅಬೋವ್ 42,230. ನೆಕ್ಸ್ಟ್ ಆಪ್ಷನ್ ಚೈನ್ ಡೇಟಾ ನಿಫ್ಟಿ ರಿಲೇಟೆಡ್ ಆಗಿ ಆ್ಯಸ್ ಆಫ್ ನೌ ನಿಫ್ಟಿ 17,800 ಅಬೋವೇ ಇದೆ ಅಲ್ವಾ, ಅದರಿಂದ 17,800 ಲೋವರ್ ಸೈಡು ಆರ್ ಅಬೋವ್ 18,300 ರೇಂಜ್ನೇ ಗಮನಿಸ್ತಾ ಇದ್ದೀನಿ. 17,800 to 18,300. ನಾಳೆ ಸೆಷನ್ ಈ ಲೆವೆಲ್ ಏನಾದರೂ ಬ್ರೇಕ್ ಆಗಿ ಇನ್ನೂ ಫರ್ದರ್ ಆಗಿ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇದ್ರೆ ಓಪನಿಂಗ್ ಸೆಷನ್ನೇ ಅಂತಲ್ಲ ಎಂಡಿಂಗ್ವರೆಗೂ ನೋಡಿ 17,800 ಬಿಲೋ ಏನಾದರೂ ಕ್ಲೋಸ್ ಆಗ್ತಾ ಇದ್ರೆ ಫರ್ದರ್ ಆಗಿ ಸಪೋರ್ಟ್ ರೇಂಜ್ನ 17,500ಗೆ ಮೂವ್ ಮಾಡೋಣ. ಅಲ್ಲಿವರೆಗೂ 17,800 to 18,300 ಈ 500 ಪಾಯಿಂಟ್ ರೇಂಜ್ನ ನಿಫ್ಟಿ ರಿಲೇಟೆಡ್ ಆಗಿ ನಾನು ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.